लाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಪಂಚಮ ಸ್ಕಂಧದಲ್ಲಿ ಇವತ್ತು 19ನೇ ಅಧ್ಯಾಯ ಪ್ರಾರಂಭ. ಶ್ರೀಶುಕೌವಾಚ ಕಿಂ ಪುರುಷೇಷು ಭಗವಂತಂ ಆದಿಪುರುಷಂ ಲಕ್ಷ್ಮಣಾಗ್ರಜಂ ಸೀತಾಭಿರಾಮಂ ರಾಮಂ ತಚ್ಚರಣಸನ್ನಿಕರ್ಷಾಭಿರತಃ ಪರಮಭಾಗವತೋ ಹನುಮಾನ್ ಸಹ ಕಿಂ ಪುರುಷೈಃ ಅವಿರತಭಕ್ತಿಃ ಉಪಾಸ್ತೆ. ಈಗ ಶುಕಾಚಾರ್ಯರು ಕಿಂಪುರುಷ ಖಂಡದ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಕಿಂಪುರುಷ ಖಂಡದಲ್ಲಿ ಭಗವಂತ ಶ್ರೀರಾಮ ಇದ್ದಾನೆ. ಅವನು ಲಕ್ಷ್ಮಣನ ಅಣ್ಣ. ಸೀತೆಗೆ ಅಭಿರಾಮ, ಸೀತೆಗೆ ಆನಂದವನ್ನು ಉಂಟುಮಾಡತಕ್ಕಂಥವನು. The food counter is being closed. Please go down and help your mother to close everything. ಸೀತಾಭಿರಾಮಂ, ಸೀತಾದೇವಿಗೆ ಆನಂದವನ್ನು ಉಂಟು ಮಾಡತಕ್ಕಂಥವನು ಲಕ್ಷ್ಮಣನ ಅಣ್ಣನಾಗಿದ್ದಾನೆ. ಆದಿಪುರುಷ ಭಗವಂತ ಶ್ರೀರಾಮಚಂದ್ರ ಆ ಕಿಂಪುರುಷ ಖಂಡದಲ್ಲಿ ಇದ್ದಾನೆ. ಆ ಶ್ರೀರಾಮಚಂದ್ರನ ಪಾದದ ಸಮೀಪದಲ್ಲಿ ಪರಮ ಭಗವದ್ಭಕ್ತನಾದಂತಹ ಹನುಮಂತ ಆ ಕಿಂಪುರುಷ ಖಂಡದಲ್ಲಿರ್ತಕ್ಕಂತಹ ಬೇರೆ ಜನರ ಜೊತೆಯಲ್ಲಿ ನಿರಂತರವಾದ ಭಕ್ತಿಯಿಂದ ಆ ರಾಮದೇವರ ಆರಾಧನೆಯನ್ನ ಮಾಡ್ತಾ ಇದ್ದಾನೆ. ಅದರಲ್ಲೇ ಆನಂದ ಅವನಿಗೆ. ಹನುಮಂತನಿಗೆ ರಾಮನ ಪಾದ ಸೇವೆಗಳನ್ನ ಮಾಡೋದರಲ್ಲೇ ಆನಂದ. ಆ ಭಗವಂತನ ಪಾದದ ಸಮೀಪದಲ್ಲಿ ಇರೋದೇ ಆನಂದ. ಅದರಿಂದನೇ ಸುಖಿಸ್ತಕ್ಕಂಥವನು. ತಚ್ಚರಣ ಸನ್ನಿಕರ್ಷ ಅಭಿರತಃ ಅಂದ್ರೆ ಆ ಭಗವಂತನ ಸಮೀಪದಲ್ಲಿ, ಭಗವಂತನ ಪಾದದ ಸಮೀಪದಲ್ಲಿ ಇರೋದರಿಂದಲೇನೆ ಆನಂದವನ್ನ ಅನುಭವಿಸ್ತಕ್ಕಂಥವನು. ಬೇರೆ ಯಾವುದರ ಅಪೇಕ್ಷೆಯೂ ಇಲ್ಲ.
ಆ ಪಾದ ಸೇವೆಯಲ್ಲೇ ಆನಂದವನ್ನು ಹೊಂದತಕ್ಕಂತಹ ಪರಮ ಭಗವದ್ಭಕ್ತ ಆ ಹನುಮಂತ ಆ ಕಿಂಪುರುಷ ಖಂಡದ ಉಳಿದವರ ಜೊತೆಗೆ ತಾನು ಅಲ್ಲಿ ಅವಿರತ ಭಕ್ತಿ ಉಪಾಸ್ತೆ, ನಿರಂತರವಾದ ಭಕ್ತಿಯಿಂದ ಆ ರಾಮದೇವರ ಸೇವೆಯನ್ನ ಮಾಡ್ತಾ ಇದ್ದಾನೆ. ಕಿಂಪುರುಷೇತು ವರ್ಷೇ ಭಗವಂತಂ ಆದಿಪುರುಷಂ ಲಕ್ಷ್ಮಣಾಗ್ರಜಂ ಸೀತಾಭಿರಾಮಂ ರಾಮಂ ತಚ್ಚರಣ ಸನ್ನಿಕರ್ಷಾಭಿರತಃ ಪರಮಭಾಗವತೋ ಹನುಮಾನ್ ಸಹ ಕಿಂಪುರುಷೈಃ ಅವಿರತ ಭಕ್ತಿ ಉಪಾಸ್ತೆ. ಆರ್ಷ್ಟಿಷೇಣೇನ ಸಹ ಗಂಧರ್ವೈಃ ಉಪಗೀಯಮಾನಾಂ ಪರಮಕಲ್ಯಾಣೀಂ ಭರ್ತೃ ಭಗವತ್ಕಥಾಂ ಸಮುಪಶೃಣೋತಿ ಸ್ವಯಂ ಚ ಇದಂ ಗಾಯತಿ. ಅಲ್ಲಿ ಕಿಂಪುರುಷ ಖಂಡದಲ್ಲಿ ಆರ್ಷ್ಟಿಷೇಣ ಎಂಬುವನಿದ್ದಾನೆ. ಅವನ ಜೊತೆಗೆ ಗಂಧರ್ವರು ಭಗವಂತನ ಕಥೆಗಳನ್ನ ಹಾಡ್ತಾರೆ. ಅತ್ಯಂತ ಪರಮ ಮಂಗಳಕರವಾದಂತಹ ಆ ಸ್ವಾಮಿಯಾದ ಶ್ರೀರಾಮಚಂದ್ರನ ಕಥೆಗಳನ್ನ, ಆ ಭಗವಂತನ ಕಥೆಗಳನ್ನ ಅವರೆಲ್ಲ ಗಂಧರ್ವರು ಹಾಡ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಳ್ತಾನಂತೆ ಹನುಮಂತ. ಆರ್ಷ್ಟಿಷೇಣ ಸಹ ಗಂಧರ್ವರು ಹಾಡುವಂತಹ ಪರಮಮಂಗಳವಾದ ಪರಮಕಲ್ಯಾಣಿಂ ಭರ್ತೃ ಭಗವತ್ ಕಥಾಂ, ತನ್ನ ಸ್ವಾಮಿಯಾದಂತಹ ಭಗವಂತನ ಕಥೆಗಳನ್ನ ಗಂಧರ್ವರು ಹಾಡುವ ಅತ್ಯಂತ ಮಂಗಳಕರವಾದ ಕಥೆಗಳನ್ನ ಆರ್ಷ್ಟಿಷೇಣ ಸಹ ಸಮುಪಶೃಣೋತಿ. ಆರ್ಷ್ಟಿಷೇಣನ ಜೊತೆಗೆ ಈ ಹನುಮಂತ ಆ ಕಥೆಗಳನ್ನ ಕೇಳಿಸ್ಕೊಳ್ತಾನೆ. ಆರ್ಷ್ಟಿಷೇಣ ಸಹ ಗಂಧರ್ವೈಃ ಉಪಗೀಯಮಾನಾಂ ಪರಮಕಲ್ಯಾಣೀಂ ಭರ್ತೃ ಭಗವತ್ ಕಥಾಂ ಸಮುಪಶೃಣೋತಿ ಸ್ವಯಂ ಚ ಇದಂ ಗಾಯತಿ. ತಾನೂ ಕೂಡ ಈ ಮುಂದೆ ಹೇಳುವ ರೀತಿಯಲ್ಲಿ ಭಗವಂತನನ್ನ ಜಪ ಮಾಡ್ತಾನೆ. ಮಂತ್ರ ಸ್ತೋತ್ರಗಳಿಂದ ಈ ಮುಂದೆ ಹೇಳುವ ರೀತಿಯಲ್ಲಿ ತಾನು ಸ್ತೋತ್ರ ಮಾಡ್ತಾನೆ. ಅಂದ್ರೆ ಗಂಧರ್ವರು ಅಲ್ಲಿ ಗಾನ ಮಾಡ್ತಾರೆ ಭಗವಂತನ ಕಥೆಗಳನ್ನ, ಅದನ್ನು ಆ ಆರ್ಷ್ಟಿಷೇಣನ ಜೊತೆಯಲ್ಲಿ ಕೇಳಿಸ್ಕೊಳ್ತಾನೆ. ತಾನೂ ಕೂಡ ಈ ಮುಂದೆ ಹೇಳುವ ರೀತಿಯಲ್ಲಿ ಭಗವಂತನನ್ನ ಸ್ತೋತ್ರ ಮಾಡ್ತಾನೆ. ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮಃ. ಆರ್ಯ ಲಕ್ಷಣ ಶೀಲವ್ರತಾಯ ನಮಃ. ಉಪಶ್ರಿತಾತ್ಮನೇ ನಮಃ. ಉಪಾಸಿತ ಲೋಕಾಯ ನಮಃ. ಸಾಧುವಾದ ನಿಕರ್ಷಣಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ ಇತಿ. ಭಗವಂತನಾದ ಶ್ರೀರಾಮನನ್ನ ಹನುಮಂತ ದೇವರು ಸ್ತೋತ್ರ ಮಾಡುವ ಬಗೆಯನ್ನ ತಿಳಿಸ್ತಾ ಇದ್ದಾರೆ. ನಮೋ ಭಗವತೆ ಉತ್ತಮ ಶ್ಲೋಕಾಯ. ಎಲೆ ಭಗವಂತನೇ, ನಿನಗೆ ನಮಸ್ಕಾರ. ನೀನು ಉತ್ತಮ ಶ್ಲೋಕ ಅಂದ್ರೆ ಉತ್ತಮವಾದ ಚರಿತ್ರೆ ಉಳ್ಳವನಾಗಿದ್ದಿ, ಒಳ್ಳೆ ಕೀರ್ತಿ, ಉತ್ತಮವಾದ ಕೀರ್ತಿ ಉಳ್ಳವನಾಗಿದ್ದಿ. ಅಂತಹ ನಿನಗೆ ನಮಸ್ಕಾರ. ಆರ್ಯ ಲಕ್ಷಣ ಶೀಲವ್ರತಾಯ ನಮಃ. ಆರ್ಯ ಲಕ್ಷಣ ಶೀಲವ್ರತ ನೀನು. ಪೂಜ್ಯರಾದಂತಹ ವ್ಯಕ್ತಿಗಳಿಗೆ ಅವರ ಲಕ್ಷಣ, ಶೀಲ, ವ್ರತ ಮೊದಲಾದವುಗಳನ್ನ ನೀನು ಕೊಡುವವನಾಗಿದ್ದಿ. ಆರ್ಯರು ಅಂದ್ರೆ ಪೂಜ್ಯರು. ಆ ಆರ್ಯರಿಗೆ ಲಕ್ಷಣ, ಅವರ ಲಕ್ಷಣ, ಅವರ ಶೀಲ, ವ್ರತ ಇವುಗಳನ್ನೆಲ್ಲ ಕೊಡುವವನಾಗಿದ್ದಿ. ಆದ್ದರಿಂದ ಆರ್ಯ ಲಕ್ಷಣ ಶೀಲವ್ರತ ನೀನು.
ಅಥವಾ ಆರ್ಯ ಅಂತಂದ್ರನೆ ಭಗವಂತ. ನಿನ್ನ ಆರ್ಯಸ್ಯ ಅಂದ್ರೆ ಹರೇಹೇ ಲಕ್ಷಣಂ ಶೀಲಂ, ಭಗವಂತನ ಶೀಲ ಲಕ್ಷಣ ಯಾವುದು? ಜಗತ್ಸೃಷ್ಟತ್ವ, ನಿರ್ದೋಷತ್ವ ಮೊದಲಾದವುಗಳು ಭಗವಂತನ ಲಕ್ಷಣ. ಅಂತಹ ಲಕ್ಷಣ ಉಳ್ಳವನಾಗಿದ್ದೀ ಅಂತ. ಸತ್ಯವಾದ ಜಗತ್ತಿನ ಸೃಷ್ಟಿಯನ್ನ ಮಾಡೋದೇ ಭಗವಂತನ ಒಂದು ಲಕ್ಷಣ. ಅಂತಹ ಲಕ್ಷಣವುಳ್ಳವನಾಗಿದ್ದೀ ಅಂತ. ವಿಶ್ವಂ ಸತ್ಯಂ ಮಘವಾನಾಯು ಓರಿ ತಾಪಶ್ಚನ ಪ್ರಮಿನಂತಿ ವಾಂ ಅಂತ ವೇದ ಹೇಳುತ್ತದೆ. ಆದ್ದರಿಂದ ಸತ್ಯವಾದ ಜಗತ್ತನ್ನ ಸೃಷ್ಟಿ ಮಾಡೋದು ಭಗವಂತನ ಸ್ವಭಾವ ಅಂತನ್ನೋದು ವೇದಗಳಿಂದ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅಂತಹ ಲಕ್ಷಣ ಉಳ್ಳವನಾಗಿದ್ದೀ ಅಂತ ಅದು ಒಂದು ಅರ್ಥ. ಅಥವಾ ಆರ್ಯಾನಾಂ, ಆರ್ಯರು ಅಂದ್ರೆ ಪೂಜ್ಯರು, ಜಗತ್ತಿನಲ್ಲಿ ಯಾರ್ಯಾರು ಪೂಜ್ಯರು ಅಂತಿದ್ದಾರೋ ಆ ಪೂಜ್ಯರ ಲಕ್ಷಣಗಳು, ಅವರಿಗೆ ಬೇಕಾದಂತಹ ವ್ರತ, ಅವರ ಶೀಲ ಮೊದಲಾದವುಗಳನ್ನೆಲ್ಲ ನೀನು ಕೊಡೋವನು ನೀನು ಅಂತ. ಆರ್ಯ ಲಕ್ಷಣ ಶೀಲವ್ರತಾಯ ನಮಃ, ಅಂತಹ ನಿನಗೆ ನಮಸ್ಕಾರ. ಉಪಶ್ರಿತಾತ್ಮನೇ ನಮಃ. ಉಪಶ್ರಿತಾತ್ಮ ಅಂದ್ರೆ ಎಲ್ಲ ಜೀವರು, ಆತ್ಮ ಅಂದ್ರೆ ಜೀವರು, ಅವರೆಲ್ಲ ಉಪಶ್ರಿತರು, ನಿನ್ನನ್ನು ಆಶ್ರಯಿಸಿಕೊಂಡು ಬಂದವರು ಯಾರ್ಯಾರಿದ್ದಾರೆ ಎಲ್ಲ ಜೀವರಿಗೂ ಆಶ್ರಯವನ್ನು ಕೊಡ್ತಕ್ಕಂಥವನು ನೀನಾಗಿದ್ದಿ. ಉಪಶ್ರಿತಾಹ ಆತ್ಮಾನಃ ಅಂದ್ರೆ ಜೀವಾಹ ಯಂ, ಉಪಶ್ರಿತಾತ್ಮ ಎಲ್ಲ ಜೀವರುಗಳಿಗೆ ಆಶ್ರಯನಾಗಿದ್ದಿ. ಅಥವಾ ಮತ್ತೊಂದರ್ಥ, ಲೋಕ ಅನುಗ್ರಹ ಮಾಡಲಿಕ್ಕೋಸ್ಕರ ಶರೀರವನ್ನ ಧಾರಣೆ ಮಾಡಿಕೊಂಡು ಬಂದವನಾಗಿದ್ದಿ ಅಂತ. ಉಪಶ್ರಿತಾತ್ಮ ಉಪಶಿಕ್ಷಿತಾತ್ಮನೆ ಅಂತ ಇದೆ ಇಲ್ಲಿ. ಉಪಶ್ರಿತಾತ್ಮನೆ, ಉಪಶಿಕ್ಷಿತಾತ್ಮನೆ ಅಂತ ಇಲ್ಲ, ಉಪಶ್ರಿತ ಅಂತಾನೆ ತಗೊಂಡಿದ್ದಾರೆ ಇಬ್ರು ವ್ಯಾಖ್ಯಾನಕಾರರು. ಉಪಶ್ರಿತ ಆತ್ಮಾನಃ ಜೀವಾಹ ಅಂತಾನೆ ಇದೆ ಎರಡು ಕಡೆಯಲ್ಲೂ ಕೂಡ. ಸರಿ. ಉಪಶ್ರಿತಾತ್ಮ, ಉಪಶ್ರಿತ ಅಂದ್ರೆ ಆಶ್ರಯಿಸಿ ಬಂದಂತ ಜೀವರುಗಳು, ಅವರಿಗೆಲ್ಲ ಆಶ್ರಯವನ್ನ ಕೊಡ್ತಕ್ಕಂಥವನು ಅಂತ. ಅಥವಾ ಲೋಕವನ್ನ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಅಂಗೀಕೃತ ವಿಗ್ರಹಾಯ, ಉಪಶ್ರಿತ ಅಂದ್ರೆ ತೆಗೆದುಕೊಂಡಂತಹ ಸ್ವರೂಪ ಅಂದ್ರೆ ದೇಹ, ಈ ಸ್ವೇಚ್ಛೆಯಿಂದ ಲೋಕಾನುಗ್ರಹಕ್ಕೋಸ್ಕರ ದೇಹಧಾರಣೆ ಮಾಡಿ ಬಂದವನಾಗಿದ್ದಿ ಅನ್ನೋದು ಕೂಡ ಉಪಶ್ರಿತಾತ್ಮ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಹೇಳಬಹುದು. ಉಪಶ್ರಿತಾತ್ಮನೇ. ಆಮೇಲೆ ಉಪಾಸಿತ ಲೋಕಾಯ ನಮಃ. ಉಪಾಸಿತ ಲೋಕಾಯ, ಎಲ್ಲ ಜನರು ಕೂಡ ನಿನ್ನನ್ನು ಉಪಾಸನೆ ಮಾಡುತ್ತಾರೆ. ಲೋಕ ಮಾಡುವ ಉಪಾಸನೆಯನ್ನ ನೀನು ಸ್ವೀಕಾರ ಮಾಡ್ತಿದ್ದಿ. ಆದ್ರಿಂದ ಉಪಾಸಿತ ಲೋಕಾಯ, ಉಪಾಸಿತ ಲೋಕ ನೀನು. ಯಾಕೆ? ಲೋಕ ಏನು ನಿನ್ನನ್ನು ಉಪಾಸನೆ ಮಾಡ್ತದೆ ಆ ಉಪಾಸನೆಯನ್ನು ಸ್ವೀಕಾರ ಮಾಡ್ತಕ್ಕಂಥವನಾಗಿದ್ದಿ. ಆದ್ರಿಂದ ನೀನು ಉಪಾಸಿತ ಲೋಕ ಅಂತ. ಉಪಾಸಿತಃ ಉಪಾಸನಾಯುಕ್ತಃ ಲೋಕೋ ಯಂ ಉದ್ದಿಶ್ಯ ತಥಾ ತಸ್ಮೈ ಉಪಾಸಿತಃ ಅನುಸೃತಃ ಲೋಕಃ ಯೇನ. ಉಪಾಸನೆಯನ್ನ ಮಾಡುವ ಆ ಜನರ ಉಪಾಸನೆಯನ್ನ ನೀನು ಸ್ವೀಕಾರ ಮಾಡ್ತಕ್ಕಂಥವನಾಗಿದ್ದೆ. ಅಂತಹ ನಿನಗೆ ನಮಸ್ಕಾರ. ಉಪಾಸಿತ ಲೋಕಾಯ ನಮಃ. ಸಾಧುವಾದ ನಿಕರ್ಷಣಾಯ ನಮಃ. ಸಾಧು ಸಜ್ಜನರು ಅವರ ವಾದ ಏನಿದೆ, ಸಜ್ಜನರ ಮಾತು,
ಅವರು ಸಾಧು ಸಾಧು ಎಂಬುದಾಗಿ ಏನೊಂದು ಮಾತಿದೆ, ಪ್ರಸಿದ್ಧವಾದಂತಹ ಮಾತು, ಅದನ್ನ ನಿಕರ್ಷಣಾಯ ಅಂದ್ರೆ ಓರೆಗಲ್ಲನ್ನ ಹಾಕಿ ನೋಡಬೇಕು, ಪರೀಕ್ಷೆ ಮಾಡಲಿಕ್ಕೆ. ನಿಜವಾದ ಸಜ್ಜನ ಅಂದ್ರೆ ಯಾರು ಅನ್ನೋದನ್ನ ನಿನ್ನ ನೋಡಿ ಕಲಿಬೇಕು ಅಂತರ್ಥ. ಓರೆಗಲ್ಲು ಹಾಕಿ ನೋಡಬೇಕು ಅಂತಾರಲ್ಲ ಹಾಗೆ. ಸಾಧು ಅಯಂ ಇತಿ ವಾದಸ್ಯ, ಇವನು ಸಾಧು ಅಂತ ಹೇಳತಕ್ಕಂತಹ ವಾದ ಅಂದ್ರೆ ಮಾತು. ಆ ಮಾತಿಗೆ ನಿಕರ್ಷಣಾಯ ಸಮ್ಯಕ್ ವಿಚಾರಕಾಯ, ಆ ಮಾತನ್ನ ಚೆನ್ನಾಗಿ ವಿಮರ್ಶೆ ಮಾಡಿ ನಿನ್ನಲ್ಲಿ ನೋಡಿ ತಿಳ್ಕೊಳ್ಬೇಕು. ಸಜ್ಜನ ಯಾರು ಅಂತಂದು ಹೇಳಿದ್ರೆ ನಿನ್ನ ನೋಡಿ ಇದು ಸಜ್ಜನಿಕೆ. ಸಜ್ಜನರು ಅಂದ್ರೆ ಯಾರು ಅಂತ ಕೇಳಿದಾಗ ಆ ಸಾಧು ಅನ್ನೋ ಮಾತಿಗೆ ನೀನು ದೃಷ್ಟಾಂತ ಅಂತ ಹಾಗರ್ಥ. ಸಾಧುವಾದ ನಿಕರ್ಷಣಾಯ ಅಂತ. ಅಥವಾ ಸಾಧೂನಾಂ ವಾದಸ್ಯ, ವಾದ ಅಂತಂದ್ರೆ ವಿವಾದ ಅಂತ ಇಟ್ಟುಕೊಂಡ್ರೆ, ಸಾಧುಗಳ ವಿವಾದ ಏನಿದೆ ಅಂದ್ರೆ ವಿರೋಧ, ಅದನ್ನ ನಿಕರ್ಷಣ ಪರಿಹಾರ ಮಾಡತಕ್ಕಂಥವನು. ಸಾಧುಗಳಿಗೆ ಸಜ್ಜನರಿಗೆ ಏನಾದರೂ ವಾದಗಳು ವಿವಾದಗಳು ಸಂದೇಹಗಳು ವಿರೋಧಗಳು ಬಂದ್ರೆ ಅದನ್ನೆಲ್ಲ ನಿಕರ್ಷಣ ಮಾಡ್ತಕ್ಕಂಥವನು ಅಂದ್ರೆ ಪರಿಹಾರ ಮಾಡ್ತಕ್ಕಂಥವನು ಅಂತ ಅದು ಒಂದರ್ಥ. ವಿಜಯಧ್ವಜ ತೀರ್ಥರು ಆ ಅರ್ಥವನ್ನು ಕೂಡ ಬರೀತಾರೆ. ಸಾಧೂನಾಂ ವಾದ ಅಂತಂದ್ರೆ ವಿವಾದ ವಿರೋಧ, ಆ ವಿರೋಧವನ್ನ ಪರಿಹಾರ ಮಾಡತಕ್ಕಂಥವನಾಗಿದ್ದಿ. ಆದ್ರಿಂದ ಸಾಧುವಾದ ನಿಕರ್ಷಣಾಯ ಅಂತ ಎರಡು ಅರ್ಥವನ್ನು ಕೂಡ ಬರೀತಾರೆ. ಆಮೇಲೆ ಸಾಧುವಾದ ನಿಕರ್ಷಣಾಯ ನಮಃ, ಬ್ರಹ್ಮಣ್ಯ ದೇವಾಯ ನಮಃ. ಬ್ರಾಹ್ಮಣರಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು ನೀನು, ಅಂತಹ ನಿನಗೆ ನಮಸ್ಕಾರ. ಮಹಾಪುರುಷಾಯ ನಮಃ, ಪುರುಷೋತ್ತಮನಾಗಿದ್ದಿ, ಮಹಾಪುರುಷನಾಗಿದ್ದಿ, ಅಂತಹ ನಿನಗೆ ನಮಸ್ಕಾರ. ಮಹಾರಾಜಾಯ ನಮಃ, ಮಹಾರಾಜನಾಗಿದ್ದಿ, ಅಂತಹ ನಿನಗೆ ನಮಸ್ಕಾರ. ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮಃ, ಆರ್ಯಲಕ್ಷಣಶೀಲವ್ರತಾಯ ನಮಃ, ಉಪಶ್ರಿತಾತ್ಮನೇ ನಮಃ, ಉಪಾಸಿತ ಲೋಕಾಯ ನಮಃ, ಸಾಧುವಾದ ನಿಕರ್ಷಣಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ ಇತಿ ಸ್ವಯಂ ಚ ಗಾಯತಿ ಅಂತ ಅರ್ಥ. ಇದು ಪ್ರಕಾಶಕಾಲ ಒಂದು ಹೇಳಿದ್ದಾರೆ, ಅದು ಪ್ರಸಿದ್ಧಸ್ಯ ನಿಕರ್ಷಣಾಯ ನಿಷ್ಕಷಾಂ, ಅದು ಏನು ನಿಕಷಾಶ್ಮವನ್ ನಿರ್ಧಾರಣ ಸ್ಥಾನಾಯ. ಸಾಧುವಾದ, ಸಾಧು ಎಂಬ ವಾದ ಏನಿದೆ, ವಾದ ಅಂದ್ರೆ ವಚನಂ, ಸಾಧು ಎಂಬ ಮಾತೇನಿದೆ, ಪ್ರಸಿದ್ಧವಾದದ್ದು ವಚನಂ, ತಸ್ಯ ನಿಕರ್ಷಣಾಯ, ಆ ಮಾತಿಗೆ ನಿಕರ್ಷಣ ಅಂತಂದ್ರೆ ನಿಕಷಾಶ್ಮವತ್ ನಿರ್ಧಾರಣ ಸ್ಥಾನಾಯ. ನಿಕಷಾಶ್ಮ ಅಂದ್ರೆ ಓರೆಗಲ್ಲು, ಓರೆಗಲ್ಲಿ ಹಚ್ಚಿ ನೋಡಬೇಕು ಶುದ್ಧ ಹೌದಾ ಅಲ್ಲೋ ಅನ್ನೋದನ್ನ. ಈ ಬಂಗಾರ ಬೆಳ್ಳಿ ಇದನ್ನೆಲ್ಲ ಅದರಲ್ಲಿ ಶುದ್ಧ ಹೌದೋ ಅಲ್ಲೋ ಅನ್ನೋದನ್ನ ನೋಡ್ಲಿಕ್ಕೆ ಓರೆಗಲ್ಲು ಹಚ್ಚಿ ನೋಡ್ತಾರಲ್ಲ, ಹಾಗೆ ಸಾಧು ಎಂಬ ವಾದ ಏನಿದೆ ಮಾತು, ಆ ಮಾತಿಗೆ ಒರೆಗಲ್ಲು ಹಚ್ಚಿ ನೋಡೋದು ಅಂದ್ರೆ ನಿನ್ನನ್ನ, ಅದರಂತೆ ಇದ್ದಿದೆ ನೀನು. ನಿಕರ್ಷಣ, ನಿಕಷಾಶ್ಮ. ಸಾಧು ಒಂದು ಮಾತು ಹೇಳಿದರೆ ಆ ಮಾತು ಒಂದು ಸರಿಯಾಗಿದೆಯೋ ಇಲ್ಲವೋ ಒಂದು ಭಗವಂತನ ಇಟ್ಟು ಕಂಪೇರ್ ಮಾಡಿ ನೋಡ್ಬೇಕು, ಅರ್ಥ ತಗೋಬಹುದಾ? ಹೌದು ಹೌದು, ಆ ಮಾತಿಗೆ ಪೂರ್ಣವಾಗಿ ದೃಷ್ಟಾಂತದಲ್ಲಿರ್ತಕ್ಕಂಥವನು ನೀನು, ಆ ಸ್ಥಾನದಲ್ಲಿರ್ತಕ್ಕಂಥವನು ನೀನು. ನಿನ್ನ ಥರ ಇದ್ದು ಬಿಟ್ರೆ ಜಗತ್ತಿನಲ್ಲಿ ಅವರು ಸಾಧುಗಳು ಅಂತ ಅರ್ಥ. ಎಲ್ಲಾ ಸಾಧುಗಳಿಗೆ ನೀನು ಒರೆಗಲ್ಲಿದ್ದಂತೆ ಇದ್ದಿ. ಓಕೆ ಓಕೆ.
ಯತ್ತದ್ವಿಶುದ್ಧಾನುಭವ ಮಾತ್ರಮೇಕಂ ಸ್ವತೇಜಸಾ ಧ್ವಸ್ತಗುಣತ್ರ್ಯವಸ್ಥಂ ಪ್ರತ್ಯಕ್ ಪ್ರಶಾಂತಂ ಸುಧಿಯೋಪಲಂಭನಂ ಅನಾಮರೂಪಂ ನಿರಹಂ ಪ್ರಪದ್ಯೆ. ನೀನು ವಿಶುದ್ಧ ಅನುಭವ ಮಾತ್ರಂ ಏಕಂ ನಿರ್ದುಷ್ಟವಾದ ಅನುಭವ ರೂಪವಾದಂತಹ ಶರೀರವುಳ್ಳವನಾಗಿದ್ದಿ. ನಿರ್ದುಷ್ಟ ವಿಶುದ್ಧ ಅನುಭವ ಮಾತ್ರಂ, ಅನುಭವ ರೂಪವಾದ ಶರೀರ ಅಂತ ಅರ್ಥ. ಕೇವಲ ನಿರ್ದುಷ್ಟವಾದ ಅನುಭವ ರೂಪವಾದ ಶರೀರವುಳ್ಳವನಾಗಿದ್ದಿ. ವಿಶುದ್ಧ ಅನುಭವ ಮಾತ್ರಂ, ಹೊರತು ಪ್ರಕೃತಿಯಿಂದ ನಿರ್ಮಿತವಾದ ಶರೀರ ಇಲ್ಲ ನಿನಗೆ ಅಂತ. ಪ್ರಕೃತಿಯಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಪ್ರಾಕೃತ ವೈಕೃತ ಸಂಬಂಧ ರಹಿತವಾದ ಕೇವಲ ಜ್ಞಾನಾತ್ಮಕವಾದ ಶರೀರವುಳ್ಳವನು ಅಂತ ಅಭಿಪ್ರಾಯ. ವಿಶುದ್ಧ ಅನುಭವ ಮಾತ್ರ, ಅನುಭವ ಅಂದ್ರೆ ಜ್ಞಾನ, ಕೇವಲ ಜ್ಞಾನವೇ ಸ್ವರೂಪವಾಗಿ ಉಳ್ಳವನಾಗಿದ್ದಿ, ಹೊರತು ಪ್ರಾಕೃತ ಶರೀರ ನಿನಗೆ ಇಲ್ಲ. ಅಂಥವನು ನೀನು. ಸ್ವತೇಜಸ ಧ್ವಸ್ತ ಗುಣ ತ್ರ್ಯವಸ್ಥಂ. ತ್ರ್ಯವಸ್ಥ ಅಂತಂದ್ರೆ ಮೂರು ಅವಸ್ಥೆಗಳು: ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಅಂತ. ಈ ಮೂರು ಅವಸ್ಥೆಗಳು ಪ್ರತಿಯೊಬ್ಬರ ಜೀವರಿಗೂ ಕೂಡ ಪ್ರತಿ ದಿನದಲ್ಲಿ ಆಗ್ತಕ್ಕಂತಹ ಅವಸ್ಥೆಗಳು. ಈ ಮೂರು ಅವಸ್ಥೆಗಳನ್ನು ಕೂಡ ನೀನು ಮೀರಿದವನು. ಈ ಮೂರು ಅವಸ್ಥೆಗಳು ಎಲ್ಲಿಂದ ಬರ್ತದೆ? ಸತ್ವಾದಿ ಗುಣಗಳು ಯಾರಿಗಿದೆಯೋ ಅವರಿಗೆ ಬರ್ತದೆ. ಆ ಸತ್ವಾದಿ ಗುಣಗಳನ್ನು ಮೀರಿ ನಿಂತವನು ನೀನು. ಈ ಮೂರು ಅವಸ್ಥೆಗಳನ್ನು ಕೂಡ ಮೀರಿ ನಿಂತವನಾಗಿದ್ದಿ ನೀನು ಅಂತರ್ಥ. ಅದು ಹೇಗೆ ಅಂದ್ರೆ ಸ್ವತೇಜಸ, ನಿನ್ನ ಸಾಮರ್ಥ್ಯದಿಂದಲೇನೆ ಅಂತ. ಈ ಸ್ವತೇಜಸ ಅಂತನ್ನೋದು ಯಾಕೆ ಅಂದ್ರೆ, ಇವರೇನಿದ್ದಾರಲ್ಲ ಮುಕ್ತರು, ಆ ಮುಕ್ತರು ಕೂಡ ಮೂರು ಅವಸ್ಥೆಗಳನ್ನು ಮೀರಿದವರೇ. ಸಂಸಾರದಲ್ಲಿ ಜೀವರು ಪ್ರತಿನಿತ್ಯದಲ್ಲಿ ಈ ಮೂರು ಅವಸ್ಥೆಗಳನ್ನ ಪಡಿತಾರೆ. ಸಂಸಾರವನ್ನು ದಾಟಿದ ಮೇಲೆ, ಮೋಕ್ಷಕ್ಕೆ ಹೋದ ಮೇಲೆ ಅವರು ಕೂಡ ಧ್ವಸ್ತ ಗುಣತ್ರ್ಯವಸ್ಥರೇ. ಗುಣ ತ್ರ್ಯವಸ್ಥರು ಸಂಸಾರಿಗಳು ಮಾತ್ರ. ಮೂರು ಅವಸ್ಥೆಗಳು ಸಂಸಾರಿಗಳಿಗೆ ಇರ್ತದೆ. ಮೋಕ್ಷಕ್ಕೆ ಹೋದ ಮೇಲೆ ಅವರು ಕೂಡ ಧ್ವಸ್ತ ಗುಣತ್ರ್ಯವಸ್ಥರೇ. ಆದರೆ ಅವರು ಭಗವಂತನ ಅನುಗ್ರಹದಿಂದ, ಭಗವಂತನ ಒಂದು ಕೃಪೆಯಿಂದ ಮೂರು ಅವಸ್ಥೆಗಳನ್ನು ದಾಟಿದವರು ಮುಕ್ತರು. ಆದ್ರೆ ನೀನು ಹಾಗಲ್ಲ, ಸ್ವತೇಜಸ, ನಿನ್ನ ಸಾಮರ್ಥ್ಯದಿಂದಲೇನೆ ಸದಾಕಾಲ ಮೂರು ಅವಸ್ಥೆಗಳನ್ನು ದಾಟಿದವನಾಗಿದ್ದಿ ನೀನು ಅಂತರ್ಥ. ಸ್ವತೇಜಸ ಅಂತನ್ನೋದಕ್ಕೆ ಆ ಥರ ಅಭಿಪ್ರಾಯ. ನಿನ್ನ ತೇಜಸ್ಸಿನಿಂದಲೇನೆ, ನಿನ್ನ ಸಾಮರ್ಥ್ಯದಿಂದಲೇನೆ ನೀನು ಸತ್ವಾದಿ ಗುಣಗಳನ್ನು ದಾಟಿದ್ದಿ, ಜಾಗೃತಾದಿ ಮೂರು ಅವಸ್ಥೆಗಳನ್ನು ಕೂಡ ದಾಟಿ ಮೀರಿ ನಿಂತವನಾಗಿದ್ದಿ ನೀನು ಅಂತವನು. ನೀನು ಎಲ್ಲ ಜೀವರ ಅಂತರ್ಯಾಮಿಯಾಗಿದ್ದಿ. ಪ್ರತ್ಯಕ್, ಒಳಗೆ ಇರೋನು ಅಂತ ಅರ್ಥ. ಪ್ರತ್ಯಕ್ ಅಂದ್ರೆ ಒಳಗಿದ್ದಿ. ಒಳಗಿರೋದು ಅಂದ್ರೇನು? ಎಲ್ಲ ಜೀವರ ಅಂತರ್ಯಾಮಿಯಾಗಿದ್ದಿ ಅಂತ ಅರ್ಥ. ಸ್ವಗತ ಭೇದ ಶೂನ್ಯನಾಗಿದ್ದಿ. ನಿನ್ನೊಳಗೆ ಭೇದ ಇಲ್ಲ, ನಿನ್ನ ಅನೇಕ ರೂಪಗಳಿದ್ದಾವೆ. ಆ ಯಾವ ರೂಪಗಳಲ್ಲೂ ನಿನಗೆ ಭೇದ ಇಲ್ಲ. ಆದ್ರಿಂದ ಏಕಂ ಅಂತ. ಅನುಭವ ಮಾತ್ರಂ ಏಕಂ, ಏಕಮೇವ ಅದ್ವಿತೀಯಂ ಅಂದ್ರೆ ನಿನ್ನ ರೂಪಗಳಲ್ಲಿ ಭೇದ ಇಲ್ಲ, ನಿನ್ನ ಅವತಾರಗಳಲ್ಲಿ ಭೇದ ಇಲ್ಲ, ನಿನ್ನ ಅವಯವಗಳಲ್ಲಿ ಭೇದ ಇಲ್ಲ ಅಂತ ಅರ್ಥ. ಸ್ವಗತ ಭೇದ ವಿವರ್ಜಿತ ಅಂತನ್ನೋದು ಏಕಂ ಅನ್ನೋ ಶಬ್ದದ ಅರ್ಥ.
ಎಲ್ಲರ ಒಳಗೆ ಅಂತರ್ಯಾಮಿಯಾಗಿ ಹೊಳಿತಾ ಇದ್ದಿ. ನೀನು ಎಲ್ಲಾ ಜೀವರ ಒಳಗೂ ಅಂತರ್ಯಾಮಿಯಾಗಿ ಇದ್ರೂ ಕೂಡ ಪರಮ ಸುಖ ಸ್ವರೂಪನಾಗೇ ಇದ್ದಿ. ಪ್ರಶಾಂತಂ ಅಂತಂದ್ರೆ ಪ್ರಕೃಷ್ಟವಾದ ಸುಖ ಸ್ವರೂಪನಾಗಿದ್ದಿ ಅಂತ ಅರ್ಥ. ಪ್ರಶಾಂತಂ ಪ್ರಕೃಷ್ಟ ಸುಖ ರೂಪಂ. ಪ್ರತ್ಯಕ್ಕಂದ್ರೆ ಎಲ್ಲರ ಅಂತರ್ಯಾಮಿ, ಜೀವರಿಗೆ ದುಃಖನೂ ಇದೆ. ಹಾಗಾಗಿ ಜೀವರ ಅಂತರ್ಯಾಮಿಯಾಗಿ ಇದ್ದುಕೊಳ್ಳೆ ಅವನಿಗೂ ದುಃಖ ಇದೆಯೋ ಅಂತ ತಿಳ್ಕೊಳ್ಬಾರ್ದು. ಅದಕ್ಕೋಸ್ಕರ ಪ್ರಶಾಂತಂ, ಒಳಗಿದ್ರೂ ಕೂಡ ಸುಖ ಸ್ವರೂಪನೇ ಆಗಿದ್ದಿ, ಸದಾಕಾಲ ಸುಖ ಸ್ವರೂಪನಾಗಿದ್ದಿ. ಪ್ರಶಾಂತಂ ಸುಧಿಯೋಪಲಂಭನಂ. ಸುಧಿಯೋಪಲಂಭನ, ನಿರ್ಮಲವಾದ ಅಂತಃಕರಣದ ಒಳಗೆ ಮಾತ್ರ ನೀನು ಗೋಚರನಾಗ್ತಿದೆ. ಎಲ್ಲರ ಹೃದಯದ ಒಳಗೂ ಇದ್ದಿದೆ, ಎಲ್ಲರ ಅಂತರ್ಯಾಮಿಯಾಗಿ ಇದ್ದಿದೆ. ಆದರೂ ಎಲ್ರಿಗೂ ಕಾಣಿಸ್ಕೊಳ್ಳೋದಿಲ್ಲ. ನಿರ್ಮಲಾಂತಃಕರಣ ಉಳ್ಳವರು ಯಾರಿದ್ದಾರೆ ಅವರಿಗೆ ಮಾತ್ರ ಗೋಚರನಾಗ್ತಕ್ಕಂಥವನಾಗಿದ್ದಿ. ಸುಷ್ಠು ಸುಧಿಯ, ಸುಧಿಯ ಉಪಲಂಬನಂ. ಸುಧಿಯ ಅಂದರೆ ಸುಷ್ಟು, ಯೋಗ ಧ್ಯಾನ ಮೊದಲಾದವುಗಳಿಂದ ಶೋಧಿತವಾಗಿರ್ತಕ್ಕಂತಹ ಧಿ ಬುದ್ಧಿ ಏನಿದೆ ಅಂದ್ರೆ ನಿರ್ಮಲವಾದಂತಹ ಅಂತಃಕರಣ. ಧ್ಯಾನಾದಿಗಳಿಂದ ಅದು ಸುಧಿಯಾಗಬೇಕು, ನಿರ್ಮಲವಾದ ಬುದ್ಧಿ. ಆ ಬುದ್ಧಿಯಿಂದ ಉಪಲಭ್ಯತೆ. ಆದ್ರಿಂದ ಸುಧಿಯ ಉಪಲಂಬನ, ಸುಧಿಯೋಪಲಂಬನ. ಎಲ್ಲರಿಗೂ ಉಪಲಂಬನ ಆಗಲಿಲ್ಲ. ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ರೂ, ಎಲ್ಲ ಕಡೆಯಲ್ಲಿ ಎಲ್ಲರ ಒಳಗೂ ಇದ್ರೂ ಕೂಡ ಎಲ್ಲ ಕಡೆಯಲ್ಲೂ ಉಪಲಂಬನ ಇಲ್ಲ, ಸುಧಿಯೋಪಲಂಬನ. ಯಾರು ಸುಷ್ಟು ಚೆನ್ನಾಗಿ ಯೋಗ ಧ್ಯಾನಾದಿಗಳಿಂದ ತಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡಿರ್ತಾರೋ ಅಂತಹ ಶೋಧಿತವಾದ ಅಂತಃಕರಣದಲ್ಲಿ ಉಪಲಂಬನ ಆಗ್ತಕ್ಕಂಥವನು, ಕಾಣಿಸ್ಕೊಳ್ತಕ್ಕಂಥವನು ಅಂತ ಅರ್ಥ. ದೃಶ್ಯತೆ ತು ಅಗ್ರ್ಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಅಂತ ವೇದವಾಕ್ಯ ತಿಳಿಸಿಕೊಡ್ತದೆ. ಸೂಕ್ಷ್ಮವಾದ ಸೂಕ್ಷ್ಮದರ್ಶಿಗಳಿಂದ ಮಾತ್ರ ಆ ಬುದ್ಧಿಗೆ ಮಾತ್ರ ತೋರ್ತಕ್ಕಂಥವನು ಅಂತ. ಸುಧಿಯೋಪಲಂಬನಂ. ಆಮೇಲೆ ಅನಾಮರೂಪಂ. ನಿನಗೆ ಭೌತಿಕವಾದ ರೂಪ ಇಲ್ಲ. ಈ ಪಂಚಭೂತಗಳಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ರೂಪ ನಿನಗಿಲ್ಲ. ನಾಮವೂ ಇಲ್ಲ, ರೂಪವೂ ಇಲ್ಲ. ನಾಮರೂಪಗಳಿಂದ ವಿವರ್ಜಿತನಾಗಿರ್ತಕ್ಕಂಥವನು ಅಂತಂದ್ರೆ, ನಾಮ ಇಲ್ಲ ಅಂದ್ರೆ ಏನರ್ಥ? ನಿನ್ನನ್ನ ವರ್ಣನೆ ಮಾಡಲಿಕ್ಕೆ ಶಬ್ದಗಳೇ ಇಲ್ಲ ಅಂತ. ನಿನ್ನ ಒಂದು ಮಹಿಮೆಗಳನ್ನ ಪೂರ್ತಿಯಾಗಿ ವರ್ಣನೆ ಮಾಡಲಿಕ್ಕೆ ಶಬ್ದಗಳೇ ಸಾಲೋದಿಲ್ಲ. ಆದ್ರಿಂದ ಅನಾಮ ನೀನು. ಅನಾಮ ಅಂತನ್ನೋ ಶಬ್ದಕ್ಕೆ ನಾಮಗಳೇ ಇಲ್ಲದೆ ಇರೋನು ಅಂತ ಅರ್ಥ ಅಲ್ಲ, ಶಬ್ದವೇ ಇಲ್ಲ ಅಂತ ಅರ್ಥ ಅಲ್ಲ. ಎಲ್ಲಾ ಶಬ್ದಗಳು ಅವನನ್ನೇ ಹೇಳುತ್ತದೆ. ಅನಂತ ಶಬ್ದಗಳಿದ್ದಾವೆ. ಅನಂತ ಶಬ್ದಗಳಿಂದ ವಾಚ್ಯನಾಗಿರ್ತಕ್ಕಂಥವನು ಭಗವಂತ. ಆದರೂ ಅವನು ಅನಾಮ, ಅನಾಮ ರೂಪ ಅಂತ ಉಪನಿಷತ್ತಿನಲ್ಲಿ ಅನಾಮಂ ಅರೂಪಂ ಅಂತೆಲ್ಲ ಬರ್ತದೆ. ನಾಮ ಇಲ್ಲದೆ ಇರೋನು, ರೂಪ ಇಲ್ಲದೆ ಇರೋನು ಅಂತ. ನಾಮ ಇಲ್ಲ, ರೂಪ ಇಲ್ಲ ಅಂದ್ರೆ ನಿನ್ನನ್ನ ಪೂರ್ಣವಾಗಿ ಹೇಳುವ ನಾಮಗಳು ಇಲ್ಲ. ಪೂರ್ತಿ ನಿನ್ನನ್ನು ವರ್ಣನೆ ಮಾಡಲಿಕ್ಕೆ ಶಬ್ದಗಳೇ ಇಲ್ಲ. ಆದ್ರಿಂದ ನೀನು ಅನಾಮ. ನಿನಗೆ ಪಾಂಚಭೌತಿಕವಾದ ಶರೀರ ಇಲ್ಲ, ಅಂತಹ ರೂಪ ಇಲ್ಲ. ಆದ್ರಿಂದ ನೀನು ಅರೂಪ. ಹೀಗೆ ಅನಾಮಂ ಅರೂಪಂ ಅನ್ನೋ ಶಬ್ದಗಳಿಗೆ ಆ ರೀತಿ ಅರ್ಥ ಮಾಡಬೇಕು ಅಂತ ಬೇರೆ ಕಡೆಯಲ್ಲಿ ನಿರ್ಣಯ ಮಾಡಿದ್ದಾರೆ. ಆದ್ರಿಂದ ನೀನು ಅನಾಮ ರೂಪ, ನಾಮ ಮತ್ತು ರೂಪಗಳಿಲ್ಲದೆ ಇರ್ತಕ್ಕಂಥವನು ಅಂತ ಅರ್ಥ. ನ ವಿದ್ಯಂತೆ ಲೋಕಮಾತ್ರ ಸಿದ್ಧಾರ್ಥಕಾನಿ ನಾಮಾನಿ ಪ್ರಾಕೃತಾನಿ ರೂಪಾಣಿ ಚ ಯಸ್ಯ ಅಂತ ಅದರ ಅಭಿಪ್ರಾಯವನ್ನ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ. ಲೋಕಮಾತ್ರ ಪ್ರಸಿದ್ಧವಾದ ನಾಮಗಳೇನಿದ್ದಾವೆ ಆ ನಾಮಗಳು ನಿನಗಿಲ್ಲ. ನಿನ್ನ ನಾಮಗಳು ಅನಂತ ನಾಮಗಳು. ಅದು ವೈದಿಕವಾದ ನಾಮಗಳಿಂದ ನೀನು ಕರೆಸ್ಕೊಳ್ತಾ ಇದ್ದಿ. ಲೋಕದಲ್ಲಿ ಮಾತ್ರ ಪ್ರಸಿದ್ಧವಾದ ನಾಮಗಳು, ಅಂತ ನಾಮಗಳು ಇಲ್ಲ ನಿನಗೆ. ನೀನು ವೈದಿಕವಾದ ನಾಮವುಳ್ಳವನಾಗಿದ್ದಿ, ಅನಂತಾನಂತ ರೂಪಗಳುಳ್ಳವನಾಗಿದ್ದಿ. ಎಲ್ಲವೂ ಅಪ್ರಾಕೃತವಾದದ್ದೇ ಹೊರತು ಪ್ರಾಕೃತವಾದದ್ದಲ್ಲ. ಆದ್ರಿಂದ ಪ್ರಾಕೃತ ರೂಪರಹಿತ, ಪ್ರಾಕೃತ ನಾಮರಹಿತ, ಪ್ರಾಕೃತ ರೂಪರಹಿತನಾಗಿದ್ದಿ. ಆದ್ರಿಂದ ಅನಾಮರೂಪ ಅಂತ.
ಇದನ್ನ ವಿಜಯಧ್ವಜ ತೀರ್ಥರು ನಮಗೆ ಬರೆದು ಅದಕ್ಕೆ ಬ್ರಹ್ಮತರ್ಕದ ವಾಕ್ಯವನ್ನು ಕೂಡ ಉದಾಹರಣೆ ಮಾಡಿದ್ದಾರೆ. ಬ್ರಹ್ಮತರ್ಕದಲ್ಲಿ ಲೋಕ ಪ್ರಸಿದ್ಧಾರ್ಥ ನಾಮ್ನಃ ಸ ರಾಹಿತ್ಯಾನ್ ನಾಮವರ್ಜಿತಃ ಅಪ್ರಾಕೃತತ್ವಾಚ್ಚ ಸತ್ವಾಭಾವ ತಥಾ ಗುಣಃ ಅಂತ ಅವನು ಅನಾಮ ಯಾಕೆ ಮತ್ತು ಅಗುಣ ಯಾಕೆ ಅನ್ನೋದನ್ನ ಬ್ರಹ್ಮತರ್ಕದಲ್ಲಿ ಲೋಕಪ್ರಸಿದ್ಧವಾದ ಅರ್ಥ ಏನಿದೆ ಅಂತಹ ನಾಮ ಇಲ್ಲದೆ ಇರೋನು, ಆದ್ದರಿಂದ ನಾಮವರ್ಜಿತ. ಅರೂಪ ಯಾಕೆ? ಪ್ರಾಕೃತವಾದ ರೂಪ ಇಲ್ಲ, ಆದ್ದರಿಂದ ಅರೂಪ. ಅಗುಣ ಯಾಕೆ? ಸತ್ವಾದಿ ತ್ರಿಗುಣಗಳು ಇಲ್ಲ, ಆದ್ದರಿಂದ ಅಗುಣ ಅಂತ. ಹೀಗೆ ಅಗುಣ, ಅರೂಪ, ಅನಾಮ ಅಂತನ್ನೋ ಶಬ್ದದ ಅರ್ಥವನ್ನ ಬ್ರಹ್ಮತರ್ಕ ನಮಗೆ ಈ ರೀತಿ ತಿಳಿಸಿಕೊಟ್ಟಿದೆ. ಅದನ್ನ ಉದಾಹರಿಸಿ ಪ್ರಕೃತಲ್ಲಿ ಅನಾಮ ಮತ್ತು ಅರೂಪ ಅಂತ ಎರಡಿದೆ, ಅದಕ್ಕೆ ಈ ರೀತಿ ಅರ್ಥ ಇಟ್ಟುಕೊಳ್ಬೇಕು. ಅರೂಪ ಅಂದ್ರೆ ಪ್ರಾಕೃತವಾದ ರೂಪ ಇಲ್ಲದೆ ಇರೋನು, ಅನಾಮ ಅಂತಂದ್ರೆ ಕೇವಲ ಲೋಕ ಪ್ರಸಿದ್ಧವಾದ ನಾಮ ಏನಿದೆ ಆ ನಾಮ ಇಲ್ಲದೆ ಇರೋನು, ಹೊರತು ವೈದಿಕವಾದ ನಾಮಗಳಿಂದ ಪ್ರತಿಪಾದ್ಯನಾಗಿದ್ದಿ, ಅಪ್ರಾಕೃತವಾದ ರೂಪವುಳ್ಳವನಾಗಿದ್ದಿ, ಅನಂತಾನಂತ ಸದ್ಗುಣ ಭರಿತನಾಗಿದ್ದಿ. ಮತ್ತು ನಿರಹಂ ಅಂತ ಮತ್ತೊಂದಿದೆ. ನಿರಹಂ ಅಂದ್ರೆ ಅಹಂಕಾರ ರಹಿತನಾಗಿರ್ತಕ್ಕಂಥವನು ನೀನು, ಅಹಂಕಾರ ಶೂನ್ಯ. ನಿರಹಂ ಅಹಂಕಾರ ಶೂನ್ಯನಾಗಿರ್ತಕ್ಕಂಥವನು, ಅಂತಹ ನಿನಗೆ ನಮಸ್ಕಾರ ಅಂತ. ಹೀಗೆ ಹನುಮಂತ ದೇವರು ರಾಮದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಲ್ಲ ಪದಗಳಿಗೆ ಅರ್ಥ ಆಯ್ತಲ್ವಾ? ಯತ್ತದ್ವಿಶುದ್ಧಾನುಭವ ಮಾತ್ರಮೇಕಂ ಸ್ವತೇಜಸಾಧ್ವಸ್ತ ಗುಣತ್ರ್ಯವಸ್ಥಂ ಪ್ರತ್ಯಕ್ ಪ್ರಶಾಂತಂ ಸುಧಿಯೋಪಲಂಭನಂ ಅನಾಮರೂಪಂ ನಿರಹಂ ಪ್ರಪದ್ಯೆ. ಕೇಳಿ. ಈ ಅನಾಮ ಒಂದು ಹೇಳುವಾಗ ಸಾಮಾನ್ಯ ಲೌಕಿಕ ಶಬ್ದ ಇಲ್ಲ, ವೇದಿಕ ಶಬ್ದ ಮಾತ್ರ ಹೇಳಿದರೆ ಎಲ್ಲಾ ನಾಮಗಳು ಒಂದು ಭಗವಂತನೇ ಮುಖ್ಯ ವೃತ್ತಿಯಿಂದ ಪರಿಪಾಲನೆ ಮಾಡುವಾಗ ಕೇವಲ ಈ ಶಬ್ದಗಳು ಅವನನ್ನೇ ಪರಮ ಮುಖ್ಯ ವೃತ್ತಿಯಿಂದ ಹೇಳುತ್ತದೆ. ಪರಮ ಮುಖ್ಯ ವೃತ್ತಿಯಿಂದ ಎಲ್ಲಾ ಶಬ್ದಗಳು ಭಗವಂತನನ್ನೇ ಹೇಳುತ್ತದೆ. ಭಗವಂತನನ್ನ ಹೇಳದೇ ಇರುವಂತಹ ನಾಮಗಳೇ ಇಲ್ಲ ಲೋಕದಲ್ಲಿ. ಹಾಗಾಗಿ ಲೌಕಿಕ ಶಬ್ದಗಳು ಅವನನ್ನೇ ಹೇಳುತ್ತದೆ, ವೈದಿಕ ಶಬ್ದಗಳು ಅವನನ್ನೇ ಹೇಳುತ್ತದೆ. ಕೇವಲ ಲೋಕ ಮಾತ್ರ ಪ್ರಸಿದ್ಧವಾದ ನಾಮಗಳು ಇಲ್ಲ ನಿನಗೆ ಅಂತ. ಈಗ ನಮಗೆ ಕೇವಲ ಲೋಕ ಮಾತ್ರ ಪ್ರಸಿದ್ಧ ನಾಮಗಳೇ ಇರೋದು ಇವು ಎಲ್ಲ ಪದಾರ್ಥಗಳಿಗೆ. ಹಾಗೆ ಅವನಿಗೆ ಕೇವಲ ಲೋಕ ಪ್ರಸಿದ್ಧ ನಾಮಗಳು ಮಾತ್ರ ಅಲ್ಲ, ಎಲ್ಲಾ ವೈದಿಕ ನಾಮಗಳು ನಿನ್ನನ್ನ ಹೇಳುತ್ತದೆ. ಆದ್ರಿಂದ ನಿಮ್ಮ ನಾಮ. ಓಕೆ, ಸೊ ಅದು ಓಕೆ. ಒಂದು ರೀತಿ ನೋಡಿದ್ರೆ ಪ್ರಾರ್ಥ ಸಂಕಲ್ಪ ಹೇಳಿದಾಗ ಲೌಕಿಕ ವೈದಿಕ ಭೇದ ಭಿನ್ನ ಎಲ್ಲಾ ನಿಮಗೆ ಹೇಳುತ್ತೆ அப்படின்னு ತಗೋಬಹುದು. ಹೌದು, ಅದೇ. ಓಕೆ ಓಕೆ. ಶ್ರೀಕೃಷ್ಣಾರ್ಪಣಮಸ್ತು. ಈ ಅಂತ ಒಂದು ಇದಿದೆ, ನಮಸ್ಕಾರ. ಅನಾಮ ರೂಪಂ, ಈ ಅನಾಮ ರೂಪಂ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಆಚಾರ್ಯರೇ. ಹರೇ ನಮಸ್ಕಾರ. ಹರೇ ನಮಸ್ಕಾರ.